ಬೇಬಿ, ಅಂತೂ ನಾವು ಹೋದ ಕೆಲಸ ಸಕ್ಸಸ್ ಆಯ್ತು. ಎಸ್ ಮಾಮ್, ಆ ಕಮಲಿ ತಲೆ ಮೇಲೆ ಸೀಮೆಣ್ಣೆ ಸುರಿದು ಕಡ್ಡಿ ಗೀರ್ಬಿಟ್ಟು ಬಂದಿದ್ದೀವಿ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಇನ್ನು ಬೆಂಕಿ ಹತ್ಕೊಳ್ಳೋದಷ್ಟೇ ಬಾಕಿ. ಹತ್ಕೊಳ್ಳುತ್ತೆ ಬಿಡು. ಕಡ್ಡಿ ಗೀರಿದ ಮೇಲೆ ಬೆಂಕಿ ಹತ್ಕೊಂಡೇ ಹತ್ಕೊಳ್ಳುತ್ತೆ. ಸೊ ಮಾಮ್, ಆ ಕಮಲಿ ಲೈಫ್ ಟೋಟಲ್ ಆಗಿ ಬೂದಿ ಆಗುತ್ತೆ ಅಲ್ವಾ? ಎಸ್ ಬೇಬಿ. ಅಮರ್ ವಾಪಸ್ ಬರಲಿಲ್ಲ ಅಂದರೆ ಅಲ್ಲಿ ಕಮಲಿನೇ ಬಲಿಯಾಗೋದು. ಎಲ್ಲರ ದೃಷ್ಟಿಲೂ ಅವಳು ಕೆಟ್ಟವಳಾಗ್ತಾಳೆ. ಅವಳ ಬಗ್ಗೆ ಎಲ್ರಿಗೂ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ. ಮಾಮ್, ಬೈ ಎನಿ ಚಾನ್ಸ್ ಅಮರ್ ಬಂದ ಅಂದರೆ ಮತ್ತೆ ನಾವು ಅನ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಗುತ್ತಲ್ವಾ? ನನಗೆ ಹಾಗಾಗೋದು ಇಷ್ಟ ಇಲ್ಲ ಮಾಮ್. ಡೋಂಟ್ ವರಿ ಬೇಬಿ. ಅಕಸ್ಮಾತ್ ಅವ್ನು ವಾಪಸ್ ಬಂದ್ರೂ ಕಮಲಿ ಬಗ್ಗೆ ಹುಟ್ಟಿರೋ ನೆಗೆಟಿವ್ ಇಂಪ್ರೆಷನ್ನ ಹಾಗೆ ಉಳಿಸೋದು ಹೇಗೆ ಅಂತ ನಾವು ಯೋಚನೆ ಮಾಡೋಣ. ಅದಮ್ಮ, ತಿಂಡಿಗೆಲ್ಲ ರೆಡಿ ಮಾಡೀನಿ, ಅಡುಗೆಗೂ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅತ್ತಮ್ಮ. ಇವತ್ತು ನಾನು ರಿಷಿ ಸರು ಸೋಂಪುರ ನೈಸ್ ರೋಡ್ ತಗೋ ಹೋಗಿ ಬರಬೇಕು. ಅಮರಣ್ಣನ ಬಗ್ಗೆ ನನ್ನ ವಿಷಯ ಗೊತ್ತಾಯ್ತಾಯ್ತಾ ತಿಳ್ಕೊಂಬರ್ತೀವಿ ಅತ್ತಮ್ಮ. ಅತ್ತಮ್ಮ, ಏನಾಯ್ತು? ಅತ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ. ಇವತ್ತು ಅಮರಣ್ಣನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗೇ ಆಯ್ತೈತೆ. ಈ ಚಿಂತೆ, ಒದ್ದಾಟ, ಭಯಕ್ಕೆಲ್ಲ ನೀನೇ ಕಾರಣ ಕಮಲಿ. ಎಲ್ಲ ಕಾರಣ, ಜವಾಬ್ದಾರಿ ನೀನೇ ಕಮಲಿ. ಅನಿಕಾ, ಹೇಳು ಶಂಭು. ನೀನ್ ಅಜ್ಜಿ ತಾವ್ ಮಾತಾಡಿ ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಸಿ ಅಮ್ಮರ್ನ ಹುಡುಕ್ಸಕ್ ಹೇಳ್ಬೋದಲ್ವಾ? ಹಲೋ, ಏನ್ ಅನ್ಕೊಂಡಿದ್ಯಾ? ನಾವೇನು ಮಾತಾಡ್ತಿಲ್ಲ ಅಂತನಾ? ಅಯ್ಯೋ ಹಾಗಲ್ಲ ಅನಿಕಾ, ಆದ್ರೂ ಅಮ್ಮರ್ ಸಿಕ್ತಿಲ್ವಲ್ಲ. ಲುಕ್ ಶಂಭು, ನಾವು ಮಾತಾಡ್ತಾ ಇದ್ದೀವಿ, ಬಟ್ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ವಿಷಯ ಸ್ಪ್ರೆಡ್ ಆಗುತ್ತೆ. ಅಂಡ್ ದೆನ್ ನ್ಯೂಸ್ ಚಾನೆಲ್ಸ್ಗೆಲ್ಲ ಬಂದ್ಬಿಡುತ್ತೆ. ಪಾಪ ರಚನಂಗೆ ಕಷ್ಟ ಆಗುತ್ತೆ. ಅಂಡ್ ತಾರಾ ಆಂಟಿ ತುಂಬ ಫೀಲ್ ಮಾಡ್ಕೋತಾರೆ. ನಿನಗೆ ಗೊತ್ತಲ್ಲ ಶಂಭು. ಆಮೇಲೆ ನಮ್ಮ ಕಾಲೇಜ್ ಹೆಸರನ್ನ ಯೂಸ್ ಮಾಡ್ತಾರೆ. ನಮ್ಮ ಕಾಲೇಜ್ ರೆಪ್ಯುಟೇಷನ್ನೇ ಸ್ಪಾಯ್ಲ್ ಆಗುತ್ತೆ ಶಂಭು. ಅಂಡ್ ದೆನ್ ಅಜ್ಜಿ ಪಾಪ ತುಂಬ ಫೀಲ್ ಆಗ್ತಾರೆ. ಹೌದು, ಆದ್ರೂ ಅಮ್ಮರ್ ಎಲ್ಲಿ ಅಂತ ಗೊತ್ತಾಗ್ಬೇಕಲ್ಲ. ಅದೇ ಶಂಭು, ನಂಗೂ ಗೊತ್ತಾಗ್ತಿಲ್ಲ. ಅವ್ನು ಎಷ್ಟು ಇರ್ರೆಸ್ಪಾನ್ಸಿಬಲ್ ಅಲ್ವಾ? ರಚನೆ ನೋಡಿದ್ರೆ ಪಾಪ ಅನಿಸ್ತೈತೆ. ಪಾಪ ಅವಳ ಜೀವನ ಹಿಂಗಾಗ್ಬಿಡ್ತಲ್ಲ. ರಿಷಿ ಸರ್ ಸ್ಯಾನೆ ತಲೆ ಕೆಡಿಸ್ಕೊಂಡವ್ರೆ. ಆದಷ್ಟು ಬೇಗ ಅಮ್ಮರ್ ಸಿಕ್ಕಿದ್ರೆ ಸಾಕು ಅನಿಸ್ತೈತೆ. ಓಹೋ, ರಚನಾ ನಿನ್ ಲವ್ ಅಲ್ವಾ? ಅದಕ್ಕೆ ಇಷ್ಟೊಂದು ಫೀಲಾ? ದೊಡ್ಡ ಲವ್ ಸ್ಟೋರಿ ಇವಂದು.
ಬಟ್ ನನಗಂತೂ ಆ ಅಮರ್ ಬರೋದು ಇಷ್ಟ ಇಲ್ಲ. ಅವನು ಬರ್ದೇ ಇದ್ರೆ ಆ ಮನೇಲಿ ವಿಲನ್ ಆಗೋದು ಆ ಕೆಸರಿನ ಕಮಲಿ, ವಿಲ ಅಂತ ಒದ್ದಾಡೋದು ಆ ಕಮಲಿನೇ. ಅವಳು ಕಷ್ಟ ಪಡಬೇಕು, ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಎಸ್, ಯಾಕೆ ಕಮ್ಲಿ ಮಾತಾಡ್ತಾ ಇಲ್ಲ? ನಿನ್ ತಪ್ಪನ್ನ ಹೇಳಿದ ತಕ್ಷಣ ಮಾತೇ ಮರ್ತೋಯ್ತಾ? ಅಥವಾ ನಿನಗೂ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ರಚನಾ ಜೀವನ ಹಾಳು ಮಾಡ್ಬಿಟ್ಟೆ ಅಂತ. ಅವನನ್ನ ಎಷ್ಟು ನಂಬಿದ್ವಿ, ನಮ್ಮೆಲ್ಲರೂ ನಂಬಿಕೆನೋ ಹಾಳು ಮಾಡ್ಬಿಟ್ಟ ಅವನು. ಎಲ್ಲಿಗಾದ್ರೂ ಹೋಗೋದಿದ್ರೆ ಕಟ್ಕೊಂಡು ಹೆಂಡತಿಗೆ ಹೇಳ್ದೆ ಹೋಗೋ ಅಂತದ್ ಏನಿರುತ್ತೆ? ಆದ್ರೆ ನಿನಗೆಲ್ಲ ಗೊತ್ತಿದೆ ಕಮ್ಲಿ. ಅಮರ್ ಹೋಗುವಾಗ ನಿನಗೆ ಹೇಳೇ ಹೋಗಿರ್ತಾನೆ. ಹೇಳು, ಅಮರ್ ಎಲ್ಲಿ? ಅತ್ತೆಮ್ಮ, ತಿಟ್ಟುವಾಗ್ಲೂ ನಂಗೆ ಗೊತ್ತಿಲ್ಲ ಅತ್ತೆಮ್ಮ. ಸುಳ್ಳು ಹೇಳ್ಬೇಡ ಕಮ್ಲಿ, ನಿಜ ಹೇಳು. ಅಮರ್ ಎಲ್ಲಿ? ಅತ್ತೆಮ್ಮ, ಏನ್ ಹೇಳ್ತಾ ಇದ್ದೀರಾ? ತಿಟ್ಟುವಾಗ್ಲೂ ನಾನು ನಾಟಕ ಮಾಡ್ತಾ ಇಲ್ಲ. ನಂಗೆ ಅಮರಣ್ಣ ಎಲ್ಲವನೇ ಅಂತ ಗೊತ್ತಿಲ್ಲ ಅತ್ತೆಮ್ಮ. ಯಾಕೆ ಅಮರಣ್ಣ ಏನೋ ತೊಂದರೆ ಆಗಿ ಸಿಗಾಕೊಂಡು ಅವನ್ ಮನೆಗೆ ಬಂದಿಲ್ಲ ಹೊರ್ತು ಅವನ್ ರಚನೆಗೆ ಮೋಸ ಮಾಡಿ ಹೋಗಿರಲ್ಲ ಅತ್ತೆಮ್ಮ. ದಯವಿಟ್ಟು ನಾವು ನಂಬಿಕೆ ಕಳ್ಕೊಳ್ಳೋದು ಬೇಡ. ನೋಡು, ಅವನ್ನ ಹೇಗೆ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂತ ಇದ್ರಲ್ಲೇ ಅರ್ಥ ಆಗತ್ತೆ ನಿನಗೆಲ್ಲ ಗೊತ್ತಿದೆ ಅಂತ. ಹೇಳು, ಅಮರ್ ಎಲ್ಲಿ? ಮಾ, ಏನ್ ಮಾತಾಡ್ತೀರಾ? ಅಮರ್ ಎಲ್ಲಿದ್ದಾನೆ ಅಂತ ಕಮಲಿ ಅವ್ರಿಗೆ ಹೇಗೆ ಗೊತ್ತಿರತ್ತೆ? ಅಮರ್ ಎಲ್ಲಿದ್ದಾನೆ, ಅವನು ಏನಾದ ಅಂತ ನಮ್ಮೆಲ್ರಿಗಿಂತ ಜಾಸ್ತಿ ಯೋಚನೆ ಮಾಡ್ತಿರೋದು ಕಮಲಿ ಅವರೇ. ನೀವೀಗ ರಚನಾ ಅಮರ್ ಒಂದಾಗೋ ಹಾಗೆ ಮಾಡಿದ್ದು ಕಮಲಿ ಅವ್ರ ತಪ್ಪು ಅಂತ ಹೇಳ್ತಿದ್ರಲ್ಲ. ಅವತ್ತು ಕಮಲಿ ಅವರು ಹಾಗೇನಾದ್ರು ಮಾಡದೇ ಇದ್ದಿದ್ರೆ ನೀವೇ ನೋಡಿದಂಥ ಫ್ರಾಡ್ ಸಂಬಂಧನ ರಚನಾ ಮದುವೆ ಆಗಿ ಅವಳ ಜೀವನನೇ ಹಾಳು ಮಾಡ್ಕೋತಿದ್ಲು. ಕಮಲಿ ಅವರು ಅವತ್ತು ರಚನನ್ ಜೀವನನ ಉಳಿಸಿದ್ರು. ಇದೆಲ್ಲಾನು ನೀವೇ ಮೆಚ್ಕೊಂಡು ಕಮಲಿ ಅವ್ರನ್ನ ಹೊಗಳಿದ್ದೀರಾ. ಅಲ್ಲಮ್ಮ, ಈಗೇನೋ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಈಗ ಕಮಲಿ ಅವ್ರನ್ನ ಬ್ಲೇಮ್ ಮಾಡಿದ್ರೆ ಅದು ಹೇಗಾಗತ್ತೆ? ಅಷ್ಟಕ್ಕೂ ರಚನಾ ಮತ್ತೆ ಅಮರ್ ಮದ್ವೆನ ಕಮಲಿ ಅವರು ಫೋರ್ಸ್ ಮಾಡಿ ಮಾಡಿಸಿಲ್ಲ. ರಚನಂಗೆ ಅಮರ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಕಮಲಿ ಅವರು ಅವರಿಬ್ರಿಗೂ ಮದುವೆ ಮಾಡಿಸಿದ್ದು. ಒಂದು ವೇಳೆ ರಚನಾ ಅಮರ್ನ ಮದುವೆ ಆಗಿದ್ದೆ ತಪ್ಪು ಅನ್ನೋದಾದ್ರೆ ನಮ್ಮ ಮನೇಲಿ ನಮ್ಮೆಲ್ಲರೂ ಪಾಲು ಆ ತಪ್ಪಲ್ಲಿದೆ. ಕಮಲಿ ಅವ್ರದ್ದು ಅಷ್ಟೇ ಅಲ್ಲ. ಯಾಕಂದ್ರೆ ರಚನಾ ಅಮರ್ನ ಮೊದಲು ಪ್ರೀತಿಸಿದ್ಲು. ಅದಾದ್ಮೇಲೆ ಆ ವಿಷಯ ಅಪ್ಪಂಗೆ ಗೊತ್ತಾಯ್ತು. ಅಮರ್ನ ಅಳಿಯ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಕಮಲಿ ಅವ್ರಿಗೆ ಗೊತ್ತಾಗಿದ್ದು ಅಂಡ್ ಅವ್ರಿಗೆ ಗೊತ್ತಾದ್ಮೇಲೆ ಅವರಿಬ್ರು ಒಂದಾಗ್ಬೇಕು ಅಂತ ಬಯಸಿದ್ಲು. ಅಂಡ್ ನೀವು ನೋಡಿದಂತ ಫ್ರಾಡ್ ಸಂಬಂಧದಿಂದ ತಪ್ಪಿಸೋದಕ್ಕೆ ಕಮಲಿ ಅವರು ರಚನಾ ಅಮರ್ ಜೊತೆ ಮದುವೆ ಆಗ್ಲಿ ಅಂತ ಬಯಸಿದ್ರು. ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ಇದರಲ್ಲಿ ನಿಮ್ ತಪ್ಪು ಇದೆ ಅಮ್ಮ. ಇದೆಲ್ಲ ಆದ್ಮೇಲೆ ನೀವೇ ಅಮರ್ನ ಮನೇಲಿ ಇಟ್ಕೊಂಡ್ರಿ, ಮನೆ ಅಳಿಯ ಅಂತ ಒಪ್ಕೊಂಡ್ರಿ. ಅಷ್ಟಕ್ಕೂ ಈ ತಪ್ಪುಗೆಲ್ಲ ಕಮಲಿ ಅವರೇ ಹೊಣೆ ಅನ್ನೋ ತರ ಮಾತಾಡ್ತೀರಲ್ಲ. ಹೌದಪ್ಪ, ನಂದೇ ತಪ್ಪು. ಅಮ್ಮ, ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಅಮರ್ ನಮ್ಗೆ ಮೋಸ ಮಾಡಿ ಹೋಗಿದ್ದಾನೆ ಅಂತ ಯಾಕೆ ಅನ್ಕೋಬೇಕು? ಅವನಿಗೇನೋ ಕೆಲಸ ಇರ್ಬೋದು ಅಥವಾ ತೊಂದರೆ ಆಗಿರ್ಬೋದು. ಯಾರಿಗೆ ಗೊತ್ತು? ನಮ್ಗೆ ಯಾವುದೇ ತರ ಎಕ್ಸಾಕ್ಟ್ ಕ್ಲಾರಿಟಿ ಇಲ್ವಲ್ಲ. ನನ್ಗೆ ಯಾಕೋ ಅವನು ನನ್ನ ಮಗಳಿಗೆ ಕೈ ಕೊಟ್ಟು ಹೋಗಿದ್ದಾನೆ ಅಂತ ಅನಿಸ್ತಾ ಇದೆ ಕಣೋ. ನಾವೆಲ್ಲ ಅವನನ್ನ ತುಂಬಾ ನಂಬಿಟ್ವಿ. ಕೋಪ ಬರ್ತಾ ಇದೆ, ಅಸಹಾಯಕತೆ ಕಾಡ್ತಾ ಇದೆ ಕಣೋ. ಮಾ ಪ್ಲೀಸ್, ಈ ಸಮಯದಲ್ಲಿ ಅಮರ್ಗೆ ಏನಾಗಿದೆ ಅಂತ ಯೋಚನೆ ಮಾಡಬೇಕೆ ಹೊರತು
ಅವನಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ನಮ್ಗೇನೋ ಮೋಸ ಮಾಡಿಬಿಟ್ಟು ಓಡೋಗ್ಬಿಟ್ಟಿಯಾನೆ ಅಂತಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನಾವೀಗ ಆಡೋ ಮಾತುಗಳು ರಚನನ್ ಮನ್ಸ್ ಮೇಲೆ ಪರಿಣಾಮ ಬೀಳುತ್ತೆ. ಪ್ಲೀಸ್ ಅಮ್ಮ, ಎಲ್ಲರೂ ಸ್ವಲ್ಪ ಪೇಷನ್ಸ್ ಆಗಿರೋಣ. ಯಾರನ್ನೂ ಬ್ಲೇಮ್ ಮಾಡೋದು ಬೇಡ. ಕಮಲಿ ಅವರ, ಪ್ಲೀಸ್ ಆಳ್ಬೇಡಿ. ಅಮ್ಮ ಏನೋ ಕೋಪದಲ್ಲಿ ಒಂದು ಮಾತು ಹೇಳಿದ್ದಾರೆ, ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅಮರ್, ಸರ್, ಇವತ್ತಿಗೆ ಅಮರಣ್ಣ ಕಾಣೆಯಾಗಿ 1 ವಾರ ಆಯ್ತು ಸರ್. ನಾನು ಎಲ್ಲ ಕಡೆ ವಿಚಾರಿಸ್ಬಿಟ್ಟೆ ಕಮಲಿ ಅವರ. ಅಮರ್ ಬಗ್ಗೆ ಚಿಕ್ಕ ಹಿಂಟ್ ಕೂಡ ಸಿಗ್ತಿಲ್ಲ. ಅವನು ಎಲ್ಲಿದ್ದಾನೆ, ಏನ್ ಮಾಡ್ತೀಯಾನೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗೋಗಿದೆ. ಸರ್, ಮನೆಯಾಗೆ ಅತ್ತೆ ಮಾವ ಇಬ್ರು ಸರಿಯಾಗಿ ಊಟ ನಿದ್ದೆ ಏನು ಮಾಡ್ತಾ ಇಲ್ಲ. ಇನ್ನು ರಚನಾ ಅಂತೂ ಬಿಡಿ ಸರ್, ಅವಳ ಸ್ಥಿತಿನ ಹೇಳಕ್ಕೂ ಆಗಲ್ಲ, ಕಣ್ಣಾರೆ ನೋಡಕ್ಕೂ ಆಗಲ್ಲ.
ನನ್ಗಂತೂ ಅವಳು ಎದುರುಗಡೆ ಬಂದ್ರೆ ಏನ್ ಮಾತಾಡ್ಬೇಕು ಅನ್ನೋದೇ ತೋಚಲ್ಲ ಸರ್. ನನಗೂ ಹಾಗೆ ಅನ್ನಿಸ್ತಿದೆ ಕಮಲಿ ಅವರ. ರಚನಾ ಯಾವತ್ತೂ ಖುಷಿಯಾಗಿರುವಂಥ ಹುಡುಗಿ, ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಈಗ ಯಾರೇ ಡೋರ್ ಬೆಲ್ ಮಾಡಿದ್ರು ಅದು ಅಮರ್ರೆ ಅಂತ ಓಡ್ ಬರ್ತಾಳೆ, ಡಿಸಪಾಯಿಂಟ್ ಆಗ್ತಾಳೆ, ಅಳ್ತಾ ಕೂರ್ತಾಳೆ. ನನ್ನ ಕೈಯಲ್ಲಿ ಇದು ಯಾವುದನ್ನು ನೋಡ್ಕೊಂಡಿರೋದಕ್ಕಾಗ್ತಿಲ್ಲ. ಸರ್, ಇದಕ್ಕೆಲ್ಲ ನಾವೇ ಏನಾದ್ರು ಮಾಡಬೇಕು ಸರ್, ಇಲ್ಲ ಅಂದ್ರೆ ಸ್ಯಾನನೆ ಕಷ್ಟ ಆಗೋಯ್ತೈತೆ. ಏನ್ ಮಾಡೋದು ಹೇಳಿ ಕಮಲಿ ಅವರ? ಒಂದು ವಾರದಿಂದ ಅಮರ್ನ ಹುಡುಕೋದಕ್ಕೆ ಏನೇನು ಪ್ರಯತ್ನ ಪಡಬೇಕೋ ಎಲ್ಲ ಪ್ರಯತ್ನನೂ ಪಟ್ಟಿದ್ದೀವಿ. ಪೊಲೀಸ್ ಅವ್ರಿಗೂ ಅಮರ್ ಸಿಕ್ಕಿಲ್ಲ. ಇದರಿಂದ ನಂಗೆ ಒಂದು ಕ್ಲಿಯರ್ ಆಗ್ತಿದೆ ಕಮಲಿ ಅವರೇ. ಏನು ಸರ್? ಅಮರ್ ಬೇರೆ ಕೆಲಸದವಾಗಿ ಹೊರಗಡೆ ಹೋಗಿದ್ದಿದ್ರೆ ರಚನಂಗೆ ಕಾಲ್ ಮಾಡಿ ನನಗೇನೂ ಆಗಿಲ್ಲ, ಸೇಫ್ ಆಗಿದ್ದೀನಿ ಅಂತ ಇಂಟಿಮೇಟ್ ಮಾಡ್ತಿದ್ದ. ಆದರೆ ಅವನ ಆ ಥರ ಮಾಡಿಲ್ಲ. ಅದೇ ರೀತಿ ಅವನಿಗೆ ಅಪಾಯ ಆಗಿಲ್ಲ. ಇನ್ ಕೇಸ್ ಅವನಿಗೆ ಅಪಾಯ ಆಗಿದ್ದಿದ್ರೆ ಪೊಲೀಸ್ ಅವರಿಂದ ನಮಗೆ ಇನ್ಫಾರ್ಮೇಶನ್ ಬರ್ತಿತ್ತು. ಮತ್ತೆ ಅಮರಣ್ಣ ಎಲ್ಲೋಗಿರ್ಬೋದು ಸರ್? ನನ್ಗೆ ಅದೇ ಟೆನ್ಷನ್ ಆಗ್ತಿದೆ ಕಮಲಿ ಅವರೇ. ಅಮರ್ ಬೇಕು ಅಂತಾನೆ ರಚನನ್ನ ಅವಾಯ್ಡ್ ಮಾಡ್ತೀಯಾನ? ಸರ್, ನಿಮ್ಗೆ ಯಾಕೆ ಹಂಗ ಅನ್ನಿಸ್ತೈತೆ? ಗೊತ್ತಿಲ್ಲ, ಬಟ್ ನಾವು ಈ ಆ್ಯಂಗಲಿಂದನೂ ಯೋಚನೆ ಮಾಡಬೇಕಲ್ವಾ? ತಂಗೆ ಬಾಬಾ ಇಲ್ಲೇ ಇದೆ. ಅದು ನಮ್ಮ ಗ್ಯಾರೇಜ್ ಓನರ್ದು, ಅಲ್ಲ ನಮ್ಮ ಪೆಟ್ರೋಲ್ ಬಂಕ್ ಓನರ್ದು ಗಾಡಿ ಕೆಟ್ಟೋಗಿತ್ತಂತೆ. ಅದಕ್ಕೆ ಅರ್ಜೆಂಟ್ ಒಂಚೂರು ಬಾರೋ ಅಂತಂದ್ರು. ಅದಕ್ಕೆ ಹಿಂಗೋಗಿದ್ ಬಂದೆ ಅಷ್ಟೇ. ನೀನ್ ನೆನ್ನೇನಾದ್ರೂ ನಮ್ ಕಾಲೇಜ್ ತವ ಬಂದಿದ್ಯಾ? ಇಲ್ಲ ತಂಗಿ ಬಾ, ನಾನಲ್ಲ, ನನ್ನ ಕೆಲ್ಸಕ್ಕೆ ಹೋಗಿದ್ನಲ್ಲ. ನಾನ್ ಕೇಳಿದ್ದು ಹಗ್ಲೊತ್ತಲ್ಲ ಅಮರಣ್ಣ, ರಾತ್ರಿ ಹೊತ್ತು. ಅಲ್ಲಿಗೆ ನೀನ್ ಬಂದಿದ್ಯಾ? ರಾತ್ರಿನಾ? ಇಲ್ವಲ್ಲ ತಂಗಿ ಬಾ, ನಾನಲ್ಲ. ಇಲ್ವಲ್ಲ ಇಲ್ವಲ್ಲ ಇಲ್ಲ 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 ಇಲ್ಲ. ನಿಮ್ಗೇನು ಅನ್ಸುತ್ತೆ? ನನ್ಗೇನು ಅರ್ಥ ಆಯ್ತಿಲ್ಲ ಸರ್. ಎಲ್ಲ ಗೊಂದಲದಾಗೆ ಐತೆ. ಒಂದು ವೇಳೆ ಅಮರ್ ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ರೆ ಅವನನ್ನು ಅಷ್ಟು ಹಚ್ಕೊಂಡಿರೋ ರಚನನ್ನ ಬಿಟ್ಟು ನಮ್ಮೆಲ್ರಿಗೂ ಇಷ್ಟು ನೋವು ಕೊಟ್ಟು ಈಗ ಅವನು ಎಲ್ಲಿದ್ದಾನೆ?